ನಿಮ್ಮ ವಾಟ್ಸಪ್ಪನ್ನು ಬೇರೆ ಯಾರಾದರೂ ಯೂಸ್ ಮಾಡ್ತಾ ಇದ್ದಾರಾ? ಅದನ್ನು ತಿಳ್ಕೊಳ್ಳೋದು ಹೇಗೆ ಅಂತ ಯಾರಾದರೂ ಸರ್ಚ್ ಮಾಡ್ಕೊಂಡು ಬಂದಿದ್ದರೆ ಈ ವಿಡಿಯೋ ನಿಮಗೆ ಕರೆಕ್ಟಾಗಿದೆ ಅಂತ ಅಂದ್ಕೊಳ್ಳಿ. ಓಕೆ ಗೈಸ್, ಎಲ್ರಿಗೂ ಪಡು ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸಬ್ಸ್ಕ್ರೈಬ್ ಮಾಡಿದವರು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಓಕೆ, ವಿಶ್ವದಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ಮೆಸೇಜಿಂಗ್ ಅಪ್ಲಿಕೇಶನ್ ಅಂದರೆ ಅದು ವಾಟ್ಸಪ್ ಅಂತಲೇ ಹೇಳ್ಬೋದು. ಈ ಆ್ಯಪ್ ಮೂಲಕ ಅನೇಕ ರಹಸ್ಯ ಸಂವಾದಗಳು ನಡೆಯುತ್ತದೆ. ಅದು ಯಾರೊಬ್ಬರ ಕೈಗೆ ಸಿಕ್ಕರೆ ಗೌಪ್ಯತೆ ಉಲ್ಲಂಘನೆಯಾಗೋದು ಗ್ಯಾರಂಟಿ ಅಂತ ಹೇಳಿದರೆ, ಯಾರಿಗಾದರೂ ಈ ನೀವು ಮಾಡುತ್ತಿರುವಂತಹ ಮೆಸೇಜ್ ಯಾರಿಗಾದರೂ ಸಿಕ್ಕಿದರೆ ನಿಮಗೆ ಬೇಸರ ಆಗೋದಂತೂ ಗ್ಯಾರಂಟಿ. ಬೇಸರದ ಜೊತೆಗೆ ಸಿಟ್ಟು ಕೂಡ ಬರುತ್ತೆ. ಅದಕ್ಕೋಸ್ಕರ ನೀವು ನಿಮ್ಮ ವಾಟ್ಸಪ್ ಯಾರಾದರೂ ಬೇರೆ ಯಾರಾದರೂ ಯೂಸ್ ಮಾಡ್ತಾ ಇದ್ದಾರಾ ಇಲ್ವೋ ಎಲ್ಲ ತಿಳ್ಕೊಳ್ಬೇಕಾದ್ರೆ ಈ ವಿಡಿಯೋನ ನೋಡಬೇಕು. ಹಂತವಾಗಿ ವಿವರಿಸ್ತೇನೆ ನೋಡಿ. ಮೊದಲನೇದಾಗಿ ಇದಕ್ಕಾಗಿ ನೀವು ಮೊದಲು ವಾಟ್ಸಪ್ಪನ್ನು ಓಪನ್ ಮಾಡಬೇಕಾಗ್ತದೆ. ನಂತರ ನೀವು ಅಪ್ಲಿಕೇಶನ್ನ ಪೇಜ್ನಲ್ಲಿ ಮೇಲಿನ ಭಾಗದಲ್ಲಿ 3 ಡಾಟ್ಗಳನ್ನು ಕೊಟ್ಟಿರ್ತಾರೆ, ಅದನ್ನು ನೀವು ಕ್ಲಿಕ್ ಮಾಡಿ. ಇಲ್ಲಿ ನೀವು ಲಿಂಕ್ಡ್ ಡಿವೈಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಅದರ ಮೇಲೆ ಟ್ಯಾಬ್ ಮಾಡಿ ಅಥವಾ ಅದರ ಮೇಲೆ ಕ್ಲಿಕ್ ಮಾಡಿ ಅಂತಲೇ ಹೇಳ್ತೇನೆ. ಈ ಆಯ್ಕೆಯಲ್ಲಿ ನಿಮ್ಮ ವಾಟ್ಸಪ್ ಖಾತೆಗೆ ಲಿಂಕ್ ಮಾಡಲಾದ ಎಲ್ಲ ಸಾಧನಗಳನ್ನು ನೀವು ನೋಡಬಹುದು. ಪಿ ಸಿಯಲ್ಲಿ ಲಾಗಿನ್ ಆಗಿದ್ದರೆ ಪಿ ಸಿಯಲ್ಲಿ, ಯಾರಾದರೂ ಬೇರೆ ಲಾಗಿನ್ ಆಗಿದ್ದರೆ ಲಾಗಿನ್. ನೀವು ನಿಮಗೆ ಯಾವುದಾದ್ರೂ ಗೊತ್ತಿಲ್ಲದ ಡಿವೈಸ್ ಇದ್ದರೆ ಅದನ್ನು ನೀವು ಡಿಸ್ಕನೆಕ್ಟ್ ಮಾಡಿದರೆ ಒಳ್ಳೆಯದು. ಅವರಿಲ್ಲದ್ರೆ ನಿಮ್ಮ ಗೌಪ್ಯವನ್ನೆಲ್ಲ ಪಡೆದುಕೊಳ್ತಾರೆ ಅಂತಲೇ ಹೇಳ್ಬೋದು. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಹೇಳ್ತಲ್ಲ. ಲವ್ ಯು ಸೊ ಮಚ್.